ಹೊರಟ್ವಿ, ಹೋಗೋಣ ಅಂತೇಳಿ ಚರ್ಚ್ ನೋಡೋಣ ಅಂತ ಹೊರಟ್ವಿ. ನಾನು, ನನ್ನ ಮಗಳು, ನಮ್ಮ ಮನೆಯವರು ಮೂವರು ಹೋಗೋಣ ಇವತ್ತು ಸಂಜೆ ಅಂತ ಹೊರಟ್ವಿ. ನೋಡಿ, ಮೂವರು ರೋಡಲ್ಲಿ ಖುಷಿಯಾಗಿ ಮಾತಾಡ್ಕೊತ ಹೋಗ್ತಾಯಿದ್ವಿ. ರೋಡಲ್ಲೆಲ್ಲ ವೀಡಿಯೋ ಮಾಡ್ತಿದ್ದೀಯಾ ಅಂತಿದ್ಲು ನನ್ನ ಮಗಳು. ಸೊ ಹಾಗಾಗಿ ಸುಮ್ಮನಾಗ್ಬಿಟ್ಟೆ. ಮತ್ತು ಅಷ್ಟೊತ್ತಿಗೆ ಸಿಟಿ ಬಸ್ಸಿಗೆ ಹೋಗೋಣ ಅಂತ ಹೋದ್ವಿ. ಬಸ್ ಬಂತು, ಬಸ್ಸಲ್ಲಿ ಹತ್ಕೊಂಡು ಸಿಟಿ ಬಸ್ಸಿಗೆ ಹೋದ್ವಿ. ಆಟೋದಲ್ಲೆಲ್ಲ ಹೋಗ್ಬೋದು, ಒಂಥರ ಸಿಟಿ ಬಸ್ಸಲ್ಲಿ ಎಲ್ಲರ ಜೊತೆ ಹೋಗೋ ಖುಷಿನೇ ಬೇರೆ ಇರುತ್ತೆ. ಸೊ ಅವ್ರು ಆಟೋದಲ್ಲಿ ಹೋಗೋಣ, ಬೈಕಲ್ಲಿ ಹೋಗೋಣ ಅಂತ ಡಿಸ್ಕಸ್ ಮಾಡ್ತಾಯಿದ್ರು. ಸೊ ನಾನು ಸಿಟಿ ಬಸ್ಸಲ್ಲೇ ಹೋಗೋಣ ಅಂತೇಳಿ ಸಿಟಿ ಬಸ್ಸಿಗೆ ಹೊರಟ್ವಿ. ಆಮೇಲೆ ಅಲ್ಲಿ ಸ್ಟ್ಯಾಂಡಲ್ಲಿ ಒಂದು ಹತ್ರ ಇಳ್ಕೊಂಡು ಮತ್ತೆ ಒಂದು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಇತ್ತು ಚರ್ಚು. ಸೊ ಮತ್ತೆ ನಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲೂ ವೀಡಿಯೋ ಮಾಡ್ತೀಯಮ್ಮ, ಸುಮ್ಮನೆ ಬಾಮ್ಮ, ಬೇಡ ಅಂತ ಕರೀತಾಯಿದ್ಲು. ಆದರೂ ನೋಡೋಣ ಸುಮ್ಮನಿರಮ್ಮ ಅಂತ ಇದ್ದೆ. ಅವಳು ಕಾಲೇಜ್ ಬಿಟ್ಟಿತ್ತಲ್ಲ, ಎಲ್ಲರೂ ನಮ್ಮದೇ ನೋಡ್ತಿದ್ದಾರೆ ಅಂತ ಫಸ್ಟ್ ಟೈಮ್ ಅಲ್ವಾ, ಅವಳಿಗೂ ಒಂಥರ ಏನೋ, ನನಗೂ ಒಂಥರ ಮುರಿಸಿತ್ತು. ಆದರೂ ನಮ್ಮ ಮನೆಯವ್ರು ಮಾಡಬೇಡ ಸುಮ್ಮನಿರು ಅಂತಿದ್ರು. ಮಾಡಿದೆ. ಅಷ್ಟರಲ್ಲಿ ಪಾನಿಪುರಿ ತಿಂತೀನಿ ಅಂತ ಹೇಳಿದ್ಲು. ಸೊ ಹಾಗಾಗಿ ಅಲ್ಲಿ ಒಂದು ಪಾನಿಪುರಿ ಸ್ಟಾಲ್ ಇತ್ತು. ತುಂಬಾ ಜನ ಇದ್ದರು. ಫುಲ್ ವೀಡಿಯೋ ಹತ್ರದಿಂದ ಮಾಡ್ಕೊಳ್ಳೋಣ ಅಂಥೇಳಿ. ಇಲ್ಲೇನೋ ಫೇಮಸ್ ಇದೆ ಚರ್ಚ್ ಹತ್ರ ಪಾನಿಪುರಿ ಸ್ಟಾಲ್ ಅಂಥೇಳಿ. ಅಲ್ಲಿ ಹೋಗ್ಬಿಟ್ಟು ಪಾನಿಪುರಿ ತೊಗೊಳೋಣ ಅಂಥೇಳಿ ಒಂದು ಪಾನಿಪುರಿ ತೊಗೊಂಡ್ವಿ. ಮೂವರೂ ಒಂದೊಂದು ಥರ ತೊಗೊಂಡ್ವಿ. ಮೂವರು ಪಾನಿಪುರಿ ತೊಗೊಂಡು ಅಷ್ಟೊತ್ತಿಗೆ ಅವ್ರು ತೊಗೊಂಬಂದರು ನಮ್ಮ ಮನೆಯವ್ರು ಹೋಗಿ. ಮೂವರೂ ಪಾನಿಪುರಿ ತಿನ್ಕೊಂಡು, ಇವಳು ಐಸ್ ಕ್ರೀಮ್ ಅಂದ್ಲು. ಅಷ್ಟೊತ್ತಿಗೆ ಮತ್ತೆ ಐಸ್ ಕ್ರೀಮ್ ತಿಂದಳು. ಮತ್ತು ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಚರ್ಚ್ ಇತ್ತು. ಸೊ ಅಲ್ಲಿಗೆ ನಡ್ಕೊಂಡೇ ಹೋದ್ವಿ. ಮತ್ತೇನು ತುಂಬ ದೂರ ಇರಲಿಲ್ವಲ್ಲ, ಹಾಗಾಗಿ ನಡ್ಕೊಂಡೇ ಹೋದ್ವಿ. ಮೂವರೂ ಆ ಕಡೆ ಮತ್ತೆ ಸ್ವಲ್ಪ ರೋಡ್ ಕ್ರಾಸ್ ಮಾಡಬೇಕಿತ್ತು. ಹೋಗ್ಬಿಟ್ಟು ಹೋಗೋಣ ಅಂತ ರೌಂಡ್ ಹಾಕಿ ಹೋಗೋದೇನು ಅಂತೇಳಿ, ಇಲ್ಲೇ ಚರ್ಚ್ ಕಾಲೇಜ್ ಇದೆ, ಅದರೊಳಗೆ ಎಂಟ್ರೆನ್ಸ್ ಇದೆ, ಇಲ್ಲೇ ಹೋಗಿ ಬನ್ನಿ ಅಂತ ಕರೆದ್ರು. ನೋಡಿ, ಇಲ್ಲಿ ಕಾಲೇಜು ಅವ್ರದ್ದೇ, ಕ್ರಿಶ್ಚಿಯನ್ಸಿಂದು ಕಾಲೇಜ್ ಇದೆ ಅಂತೆ, ತುಂಬ ಚೆನ್ನಾಗಿದೆ ಅಂತೆ. ಎಜುಕೇಷನ್ ಅಂತ ಮಾತಾಡಿಕೊಂಡು ಯಾರೋ ನಿಮ್ಮ ಮಗಳನ್ನ PU ಇಲ್ಲೇ ಹಾಕಿ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ತೋರಿಸ್ಕೊಂತ ಇದೇ ಕಾಲೇಜು ಅಂತೇಳಿ ಸೀದಾ ಡೈರೆಕ್ಟ್ ಚರ್ಚ್ ಒಳಗಡೆನೆ ಹೋಗೋದು ದಾರಿ ಇತ್ತು, ಅಲ್ಲಿ ಹೋದ್ವಿ. ಸೊ ನೋಡಿ, ದೂರದಿಂದನೇ ತೋರಿಸಿ ಅಲ್ಲಿ ಎಲ್ಲ ಡೆಕೋರೇಷನ್ ಚೆನ್ನಾಗಿ ಮಾಡಿದರು. ಈ ಕಡೆ ಮೇಯ್ನ್ ರೋಡ್ ಇತ್ತು. ಸೊ ನಾವು ಒಳಗಿಂದ ಹೋದ್ವಲ್ಲ, ಸೊ ಹಾಗಾಗಿ ಬೇಗನೆ ಹತ್ರ ಆಯಿತು. ಹೋಗಿಬಿಟ್ಟು ಚರ್ಚ್ ಒಳಗೆ ಹೋಗೋಣ ಅಂತ ಹೋದ್ವಿ. ಆ ಕಡೆ ಎಲ್ಲ ತುಂಬ ಡೆಕೋರೇಷನ್ಸ್ ಮಾಡಿಸಿದ್ರು. ಇನ್ನು ನಾವು ಬೇಗನೆ ಹೋಗಿದ್ವಿ, 4:30ಗೆಲ್ಲ ಹೋಗಿದ್ದಕ್ಕೆ ಅಷ್ಟೇನು ಜನ ಇರಲಿಲ್ಲ. ನೋಡಿ, ಈ ಥರ ಕಾಣಿಸ್ತಾ ಇತ್ತು. ಲೈಟ್ ಅರೇಂಜ್ಮೆಂಟ್ ಏನೂ ಕಾಣಲಿಲ್ಲ. ಹಾಗಾಗಿ ಇದೇ ಥರ ಇಷ್ಟೇ ಅಂತ ಅನಿಸುತ್ತೆ. ಬಟ್ ನೈಟ್ ಆದ ತಕ್ಷಣ ಚೆನ್ನಾಗಿ ಕಾಣ್ಬೋದು ಅಂತೇಳಿ ನೋಡಿ ಹತ್ರ ಹೋದ್ವಿ. ಸ್ವಲ್ಪ ಈ ಥರ ಏನಿತ್ತು, ಲೈಟಿಂಗ್ಸ್ ಏನಿರಲಿಲ್ಲ. ಇನ್ನೂ ತುಂಬಾ ಬೆಳಕಿತ್ತು ನಾವು ಹೋದಾಗ. ಹಾಗಾಗಿ ಇಷ್ಟೇ, ಇದನ್ನೆಲ್ಲ ನೋಡ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಇಷ್ಟನ್ನೇ ವೀಡಿಯೋ ಮಾಡ್ಕೊಂಡೆ. ಇಲ್ಲೆಲ್ಲನ ನೋಡಿ, ಸಂತಸು ಅವ್ರ ಜೀವನ ಚರಿತ್ರೆ, ಅದು ಎಂಥ ಎಲ್ಲೆಲ್ಲ ಸ್ಟ್ಯಾಚು ಎಲ್ಲ ಚೆನ್ನಾಗಿ ಮಾಡಿದರು. ಕೆಲವೊಂದೆಲ್ಲ ಗಂಬಿಟ್ಟು ಹೋಗ್ಬಿಟ್ಟಿದ್ವು ಅಲ್ಲೇ. ನೆನ್ನೆ ಎಲ್ಲ ತುಂಬ ಜನ ಇತ್ತಂತೆ. ಬಟ್ ನಾವು ಇವತ್ತು ಯಾರೂ ಇಲ್ಲ ಅಂತೇಳಿ ಇವತ್ತು ಹೋಗಿದ್ವಿ. ಇಲ್ಲೆಲ್ಲ ಚೆನ್ನಾಗಿ ಅನಿಸ್ತು. ಮಕ್ಕಳೆಲ್ಲ ಕರ್ಕೊಂಡೋಗಿ ನೋಡೋಕೆ ಖುಷಿ ಪಡ್ತಾರೆ ಈ ಥರ ಜಾಗಗಳನ್ನ. ಶೀಪ್ ನೋಡೋಕ್ಕೆ ಚೆಂದ ಇತ್ತು. ಕಾಟನಲ್ಲಿ ಹಿಂಗೆ ಮಾಡಿದರು, ಚೆನ್ನಾಗಿತ್ತು. ಅದನ್ನು ಚೆನ್ನಾಗಿದೆ ಅಂತ ವೀಡಿಯೋ ಮಾಡಿಕೊಂಡೆ. ಇಲ್ಲಿ ನೋಡಿ, ಚೆನ್ನಾಗಿದೆ. ಆಮೇಲೆ ಒಳಗೆ ಹೋಗೋಣ, ಚರ್ಚ್ ಒಳಗೆ ಹೋಗೋಣ ಅಂಥೇಳಿ ಒಳಗೆ ಹೋದ್ವಿ ನಾವು. ಅಲ್ಲಿ ಹೋಗ್ಬೇಕಾದ್ರೆ ಫಾದರ್ಸು, ಸೊ ಪ್ರೇಯರಿಗೇನೋ ಟೈಮ್ ಆಗಿತ್ತೇನೋ, ಹಾಗಾಗಿ ಅವರು ಫಾದರ್ಸು ಒಳಗೆ ಹೋಗ್ತಾಯಿದ್ರು. ನಾವು ಒಳಗೆ ಹೋದ್ವಿ. ಹೋಗ್ಬಿಟ್ಟು ಅಲ್ಲಿ ಒಂದಿದು ಹಾಕಿದ್ರು ಪೋಸ್ಟು, ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳಿ ಹಾಕಿದ್ರು. ನಮ್ಮ ಮನೆಯವ್ರು ಬಾ ಸಾಕು ವೀಡಿಯೋ ಮಾಡೋದು ಇಲ್ಲೆಲ್ಲ ಅಂತೇಳಿ ಕರೆದ್ರು. ನೋಡಿ, ಒಳಗೆಲ್ಲ ಈ ಥರ ಡೆಕೋರೇಷನ್ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ನಿನ್ನೆ ಎಲ್ಲ ತುಂಬ ಜನ ಇದ್ರಂತೆ. ಬಟ್ ಆದರೆ ನಾವು ಹೋಗಿದ್ದು ಒಂದಿನ ಲೇಟಾಗಿ ಹೋದ್ವಲ್ವ, ಹಾಗಾಗಿ ಅಷ್ಟೊಂದೇನು ಜನ ಇರಲಿಲ್ಲ. ಸ್ವಲ್ಪ ಅಲ್ಲಿ ಜನ ಟೇಬಲಲ್ಲಿ ಕೂತಿದ್ರು. ಒಳಗೆ ಹೋದ ತಕ್ಷಣ ಪ್ರಶಾಂತವಾದ ವಾತಾವರಣ ಇತ್ತು. ನಂಗೆ ಸೊ ಚರ್ಚ್ ಸ್ವಲ್ಪ ಇಷ್ಟ ಆಗುತ್ತೆ. ಯಾಕಪ್ಪ ಅಂದರೆ ಅಲ್ಲಿ ಅಂಥ ಎಷ್ಟೇ ಜನ ಇದ್ರೂ ಗಲಾಟೆ ಅನಿಸೋದೇ ಇಲ್ಲ, ಆ ಥರ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ಅಷ್ಟೊತ್ತಿಗೆ ಅಲ್ಲೊಬ್ಬರು ಬಂದು ಏನೋ ಮೋಸ್ಟ್ಲಿ ಪ್ರೇಯರ್ ಟೈಮು ಅಂತ ಅನ್ಕೋತೀನಿ, ಒಂದು ಬೆಲ್ಲ ಆಯಿತು. ಬಟ್ ಗೊತ್ತಿಲ್ವಲ್ಲ ನಮ್ಮಿದಲ್ಲಿ ಪ್ರೊಸೀಜರ್ ಏನು ಅಂತೇಳಿ. ಬೆಲ್ಲ ಆದ ತಕ್ಷಣ ಅಲ್ಲಿ ಫಾದರು ಬರ್ತಿದ್ದಾರೆ.
ಅಂತ ಹೇಳಿ ಎಲ್ಲರೂ ಅವರೆಲ್ಲ ಇದ್ರಲ್ಲ ಅವ್ರು ಎದ್ದು ನಿಂತ್ಕೊಂಡ್ರು. ಅಷ್ಟೊತ್ತಿಗೆ ಫಾದರ್ ಕೂಡ ಬಂದರು. ಇವರೆಲ್ಲ ಎದ್ದು ನಿಂತ್ಕೊಂಡು ಪ್ರೇಯರ್ ಮಾಡ್ತಾಯಿದ್ರು. ನಮಗೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ನಾವು ಎದ್ದು ನಿಂತ್ಕೊಂಡು ಪ್ರೇಯರ್ ಮಾಡಿದ್ವಿ. ಅಷ್ಟೊತ್ತಿಗೆ ಫಾದರ್ ಬಂದುಬಿಟ್ಟು ಒಂದು ಬುಕ್ಕು ಏನೋ ತೊಗೊಂಡು ಎಲ್ಲರೂ ಓದ್ತಾಯಿದ್ರು. ಅವ್ರು ಹೇಳ್ಕೊಟ್ಟಿದ್ದನ್ನೆಲ್ಲ ರಿಪೀಟ್ ಮಾಡ್ತಾಯಿದ್ರು. ಈ ಕಡೆ ಕೂತಿರೋರು ಅವರೆಲ್ಲ ಕ್ರಿಶ್ಚಿಯನ್ಸ್ ಎಲ್ಲ ಮಾಡ್ತಿದ್ರು. ಅವರು ಬಂದು ಏನೇನೋ ಅವಾಗವಾಗ ಕೊಟ್ಟು ಹೋಗ್ತಾಯಿದ್ರು. ಅವ್ರು ರಿಪೀಟ್ ಮಾಡ್ತಿದ್ರು. ಸೊ ನಮಗೂ ಎಲ್ಲದು ಒಂದೇ ಅಲ್ವಾ, ನಾವು ಅವ್ರು ಏನು ಹೇಳ್ಕೊಡ್ತಿದ್ರ ಅದನ್ನೇ ರಿಪೀಟ್ ಮಾಡಿ ನಾವು ಕೂಡ ಪ್ರೇಯರ್ ಮಾಡ್ಕೋತಾ ಇದ್ವಿ. ತುಂಬಾ ಹೊತ್ತು ಪ್ರೇಯರ್ ಮಾಡಿದರು. ಅವ್ರ ಜೀವನ ಚರಿತ್ರೆ ಹೇಗೆ ಅಂತ್ಯ ಆದರು, ಹೇಗೆ ಅವರ ತತ್ವಗಳು ಯಾವ ರೀತಿ ಇದ್ದವು, ಏನು ಎಲ್ಲದನ್ನು ನಮಗೆ ಪರಿಚಯ ಮಾಡಿಕೊಟ್ರು. ನಾವು ಓದಿದ್ದೀವಿ, ನಾವೆಲ್ಲ ಚಿಕ್ಕವರಿದ್ದಾಗ ಪಾಠ ಓದಿದ್ದೀವಿ. ಬಟ್ ಆದ್ರೂ ಈ ಥರ ಚರ್ಚ್ಗೆ ಹೋಗ್ಬಿಟ್ಟು ಅವ್ರ ಫಾದರೆಲ್ಲ ಹೇಳ್ತಿರ್ತಾರಲ್ಲ, ಅದನ್ನು ಕೇಳೋಕೆ ಏನೋ ಒಂಥರ ಖುಷಿ ಅನಿಸ್ತು. ಆಮೇಲೆ ಅದೇ ರೀತಿ ಪ್ರೇಯರ್ಸ್ ಎಲ್ಲ ಕಂಟಿನ್ಯೂ ಆಗ್ತಾಯಿದ್ವು. ನಾವೂ ಕೂತ್ವಿ. ತುಂಬ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡು ಸ್ವಲ್ಪ ಮಾಡಿದೆ. ಆಮೇಲೆ ಎಲ್ರಿಗೂ ಅವರು ಮತ್ತೆ ಹೇಳ್ಕೊಡ್ತಾಯಿದ್ರು. ನೋಡಿ ಈ ಥರ ಎಲ್ಲ ನೆತ್ಕೊಂಡು ಮತ್ತೆ ಹೋದರು. ಸ್ವಲ್ಪ ಹೊತ್ತು ಮತ್ತೆ ನೀವೇನೇ ಪ್ರೇಯರ್ ಮಾಡಿ ಅಂತೇಳಿ ಅವ್ರಿಗೆ ಹೇಳಿದರು. ಅವರಾದರೆ ಪ್ರೇಯರ್ ಮಾಡಿದರು. ಅಷ್ಟೊತ್ತಿಗೆ ಸಾಕು ಹೋಗೋಣ ಬನ್ನಿ ಅಂತ ಹೇಳಿ ಬಂದ್ವಿ. ತುಂಬಾ ಅಷ್ಟೊತ್ತರೊಳಗೆ ಕತ್ಲಾಗಿಬಿಟ್ಟಿತ್ತು. ತುಂಬ ಒಳಗೆ ಕೂತಿದ್ವಿ. ಬಂದು ಸ್ಲಿಪ್ಪರ್ಸ್ ಎಲ್ಲ ನಾವು ಹೊರಗೆ ಬಿಟ್ಟೋಗಿದ್ವಿ. ಹಾಕ್ಕೊಂಬಿಟ್ಟು ಬಂದ್ವಿ. ನೋಡಿ ಅಷ್ಟರೊಳಗಲ್ಲೇ ಲೈಟ್ಸ್ ಎಲ್ಲ ಹಾಕಿದ್ರಲ್ಲ, ಕತ್ಲಾಗಿರೋದ್ರಿಂದ ಲೈಟೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಕಡೆ ಸಲ ಜನ ತುಂಬಾ ಬರ್ತಾಯಿದ್ರು. ಅವಾಗೆ ನಾವು ಬಂದಾಗಿರಲಿಲ್ಲ. ನೋಡಿ ಲೈಟ್ ಹಾಕಿದಾಗ ಈ ಥರ ಚಂದ ಕಾಣಿಸ್ತಾ ಇತ್ತು. ಅವ್ರು ಮಾಡಿದ ಡೆಕೋರೇಷನ್ಸು ಎಲ್ಲ ಚೆನ್ನಾಗಿತ್ತು. ಎಲ್ಲ ಫೋಟೋ ತಗೊಳ್ತಾ ಇದ್ರು, ವೀಡಿಯೋ ಮಾಡ್ಕೊಳೋರು ವೀಡಿಯೋ ಮಾಡ್ತಿದ್ರು. ನೋಡಿ ಫೈನಲ್ ಲುಕ್ ಚರ್ಚ್ದು ಈ ಥರ ಕಾಣಿಸ್ತಾ ಇತ್ತು. ಆವಾಗಲೇ ಆ ಥರ ಕಾಣಿಸೋದು, ಇವಾಗ ಈ ಥರ ಕಾಣಿಸ್ತಾ ಇತ್ತು. ನಾವು ಇಲ್ಲೆಲ್ಲ ನೋಡಿಕೊಂಡು ಈ ಕಡೆನೂ ನೋಡಿಕೊಂಡು ಎಲ್ಲ ಫೋಟೋ ಮಾಡ್ತಾಯಿದ್ರು. ಬಲೂನ್ಸ್ ಎಲ್ಲ ಸೇಲ್ ಮಾಡ್ತಿದ್ರು. ಏನೋ ಚೆನ್ನಾಗಿ ಅನಿಸ್ತು. ಆಮೇಲೆ ಈ ಕಡೆ ಬಂದ್ವಿ. ನಾವು ಹೊರಗೆ ಹೋಗ್ಬಿಟ್ಟು ಈ ಕಡೆ ಈ ಸಿಟಿ ಸೆಂಟ್ರಲ್ಲಿ ಕರ್ಕೊಂಡು ಹೋಗಿ ಪಾಪ ಹಂಗೇನೆ ಅಂತ ನನ್ನ ಮಗಳು ಹೇಳಿದ್ಲು. ಹಾಗಾಗಿ ಹೋಗೋಣ ಅಲ್ಲಿಗೂ ಅಂತೇಳಿ ಮತ್ತೆ ಅಲ್ಲಿಂದ ಅಲ್ಲಿಗೆ ಮತ್ತೆ ಸಿಟಿ ಬಸ್ಸಿಗೆ ಹೋದ್ವಿ. ಖುಷಿ ಅಲ್ವಾ ಸಿಟಿ ಬಸ್ಸಾಗ ಓಡಾಡೋಕ್ಕೆ ನನಗೆ. ಮತ್ತೆ ಅಲ್ಲೇ ಇದೆ ಹೋಗೋಣ ಬನ್ನಿ ಅಂತ ಕರೆದೆ. ಮತ್ತೆ ಸಿಟಿ ಬಸ್ಸಿಗೆ ಆ ಕಡೆ ಸ್ಟ್ಯಾಂಡಿಗೆ ಹೋಗಿ ಒಂದು 3 ಸ್ಟ್ಯಾಂಡ್ ಆಗುತ್ತೆ ಅಷ್ಟೇ, ಅಲ್ಲೋಗಿ ಇಳ್ಕೊಂಡು ಮತ್ತೆ ಇಳ್ಬಿಟ್ಟು ಮತ್ತೆ ಒಳಗೆ ಹೋದ್ವಿ. ಅದನ್ನು ನಡ್ಕೊಂಡೇ ಹೋದ್ವಿ. ಹತ್ರ ಅಲ್ವಾ, ಅಲ್ಲೇ ಕೆಳಗೆ ಇಳಿಸಿದ್ರು. ಬಟ್ ಒಳಗೆ ಹೋಗ್ಬೇಕಲ್ಲ, ಹೋದ್ವಿ ಒಳಗೆ. ಮತ್ತು ಫೈನಲಿ ಸಿಟಿ ಸೆಂಟ್ರಲ್ಲು ಎಂಟ್ರೆನ್ಸು ದಾಟ್ಕೊಂಡು ಒಳಗೆಲ್ಲ ಹೋಗ್ತಾಯಿದ್ವಿ. ಅಲ್ಲೂ ಸಹ ಕ್ರಿಸ್ಮಸ್ಸಿಗೆ ತುಂಬ ಡೆಕೋರೇಷನ್ ಮಾಡಿರ್ತಾರೆ ಶಿವಮೊಗ್ಗದಲ್ಲಿ. ಅಲ್ಲೂ ತುಂಬ ಜನ ಈ ಡೆಕೋರೇಷನ್ ನೋಡೋಕ್ಕೆ ಸಿಟಿ ಸೆಂಟ್ರಲ್ಲಿಗೆ ತುಂಬ ಜನ ಬರ್ತಾರೆ. ಅಲ್ಲಿ ತುಂಬ ಚೆನ್ನಾಗಿ ಮಾಡಿರ್ತಾರಲ್ವ, ಕ್ರಿಸ್ಮಸ್ ಟ್ರೀ ಎಲ್ಲ ಹಾಕ್ಬಿಟ್ಟು ಗಿಫ್ಟ್ ಐಟಮ್ಸ್ ಎಲ್ಲ ಇಟ್ಟು ಚೆನ್ನಾಗಿ ಮಾಡಿರ್ತಾರೆ ಸಿಟಿ ಸೆಂಟ್ರಲ್. ಅಲ್ಲಿ ಇದು ನೋಡೋದಕ್ಕೇ ತುಂಬ ಜನ ಹೋಗ್ತಾರೆ. ಸಿಟಿ ಸೆಂಟ್ರಲಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ರಿಸ್ಮಸ್ ಅರೇಂಜ್ಮೆಂಟು, ಬನ್ನಿ ಅಂತ. ನೋಡಿ ಈ ಥರ ಎಲ್ಲ ಮಾಡಿದರು. ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊತಿದ್ರು, ಫೋಟೋ ತಗೊತಾಯಿದ್ರು, ವೀಡಿಯೋ ತಗೊತಾಯಿದ್ರು. ತುಂಬಾ ಚೆನ್ನಾಗಿ ಮಾಡಿದರು. ನನ್ನ ಮಗಳು ಕೂಡ ಫೋಟೋ ತೆಗಿ ಪಪ್ಪ ಅಂತ ಹೇಳ್ತಾಯಿದ್ಲು. ಅವಳು ಒಂದು ಫೋಟೋ ತೆಗೆಸ್ಕೊಂಡ್ಲು. ಸೊ ಇದರಲ್ಲಿ ಆ್ಯಡ್ ಮಾಡಿಲ್ಲ ಅನ್ಕೋತೀನಿ. ನೋಡಿ ಈ ಥರ ಎಲ್ಲ ಚಂದ ಅರೇಂಜ್ಮೆಂಟ್ ಮಾಡಿದ್ದು. ತುಂಬಾ ಜನ ಇದ್ದರು. ಸೊ ಅವಳು ನನಗೊಂದು ಫೋಟೋ ತೆಗಿ ಪಪ್ಪ ಅಂತೇಳಿ ಫೋಟೋ ತೆಗಿಯೋಕ್ಕೆ ನಿಂತ್ಕೊಳಕ್ಕೆ ಹೋದ್ಲು. ಪಾಪ ಫೋಟೋ ತೆಗೆದ್ರು. ಆಮೇಲೆ ಸ್ವಲ್ಪ ಸ್ಪಾರಿಗೆ ಹೋಗೋಣ, ಏನೋ ಐಟಮ್ಸ್ ಬೇಕು ಅಂತ ಹೋದ್ವಿ. ಸೊ ಯಾಕೋ ಒಳಗೆಲ್ಲ ನಂಗೆ ವೀಡಿಯೋ ಮಾಡೋಕ್ಕೆ ಅಷ್ಟು ಕಂಫರ್ಟ್ ಅನಿಸಿಲ್ಲ. ಸ್ಟಾರ್ಟಿಂಗಲ್ಲ ನಾವು ವೀಡಿಯೋ ಮಾಡೋದು, ಆದರೆ ಲೈಟಾಗಿ ಸ್ಟಾರ್ಟಿಂಗ್ ಮಾಡಿಕೊಂಡೆ ಈ ಥರ ಐಟಮ್ಸ್ ಇಟ್ಟಿದ್ರು. ಅಷ್ಟರೊಳಗೆ ಮತ್ತೆ ಸಿಟಿ ಸೆಂಟ್ರಲ್ಲೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಮತ್ತೆ ಬಂದು ಇಲ್ಲೇ ಒಂದು ಸ್ಟ್ಯಾಂಡ್ ಇತ್ತು, ಬಸ್ ಸ್ಟ್ಯಾಂಡು, ನಿಂತ್ಕೊಂಡ್ವಿ. ವೆಯ್ಟ್ ಮಾಡ್ಕೋತಾ ನಿಂತ್ಕೊಂಡ್ವಿ. ನೋಡಿ ಕಲ್ಯಾಣ್ ಜ್ಯುವೆಲ್ಲರ್ಸ್ ಎಲ್ಲ ಇದೆ, ಅದರ ಆಪೋಸಿಟಲ್ಲೇ ನಿಂತ್ಕೊಂಡ್ವಿ. ಅಷ್ಟರೊಳಗೆ ಬಸ್ ಬಂತು. ಬಸ್ಸಲ್ಲಿ ವೀಡಿಯೋ ಮಾಡೋಣ ಅಂದ್ರೆ ಆಗಲಿಲ್ಲ. ಸೊ ನಮ್ಮನೆ ಸ್ಟ್ಯಾಂಡ್ ಬಂತು, ಇಳ್ಕೊಂಡ್ಬಿಟ್ಟು ನಮ್ಮನೆ ಕ್ರಾಸ್ ಕೂಡ ಬಂತು. ಅಲ್ಲೇ ಕ್ರಾಸ್ ತಿರುಗಿಬಿಟ್ಟು ನಮ್ಮನೆಗೆ ನಾವು ಹೊರಟ್ವಿ. ಅಷ್ಟರೊಳಗೆ ಇಷ್ಟೊತ್ತು 8 ಗಂಟೆ ಆಗಿತ್ತು. ಸಂಜೆ 4:15 ಹೋಗಿದ್ವಿ, 8 ಗಂಟೆಗೆ ರಿಟರ್ನ್ ಆದ್ವಿ. ಇನ್ನೂ ನಿನ್ನ ಮುಗ್ದಿಲ್ವಾ ಅಂತ ಹೇಳಿ ನಮ್ಮನೆಯವ್ರು ಜೋರು ಮಾಡ್ಕೊತ ಹೋಗ್ತಾಯಿದ್ರು. ನೋಡಿ ಅಷ್ಟರೊಳಗೆ ಅಪ್ಪ ಮಗಳು ಮನೆಗೆ ಹೋಗಿ ಕೂತಿದ್ರು. ನಾನು ನಿಧಾನ ಹೋಗ್ತಾಯಿದ್ದೆ, ಅವಳಲ್ಲೇ ಅಲ್ಲಿ ಕೂತಿದ್ಲು. ಅಷ್ಟರೊಳಗೆ ನಾನು ಒಳಗೆ ಬಂದುಬಿಟ್ಟೆ. ಫೈನಲ್ ಇಷ್ಟಕ್ಕೆ ಮುಗಿಯಿತು.